ರಾತ್ರಿ 11 ಗಂಟೆ. ಹಳೆಯ ಅಜ್ಜಪ್ಪನ ಮನೆಯ ಸುತ್ತಲೂ ಈಗ ಮೌನ ಅಟ್ಟಹಾಸ ಮಾಡುತ್ತಿದೆ. ಆದರೆ ಆ ಮೌನಕ್ಕೆ ಇಂದು ಕಿವಿ ಇಲ್ಲ, ಕೇವಲ ಹಸಿರು ಕೆಂಡದಂತಹ ಕಣ್ಣುಗಳಿವೆ. ಅಜಯ್ ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾನೆ. ಅವನ ಎದೆ ಬಡಿತದ ಸದ್ದು ಅವನ ಕಿವಿಗೆ ಕೇಳುವಷ್ಟು ಜೋರಾಗಿದೆ. ಅಲ್ಲಿ ಸರಿಯಾಗಿ ಮನೆಯ ಆ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಗೇಟಿನ ಮುಂದೆ ಆ ಕಪ್ಪು ಆಕೃತಿ. ಅದು ಮನುಷ್ಯನ ಆಕೃತಿ ಅಲ್ಲ, ಅದು ಬೆಳಕನ್ನೇ ನುಂಗುವಂತಹ ಕತ್ತಲೆ. ಅದು ಚಲಿಸುತ್ತಿಲ್ಲ, ಮಾತನಾಡುತ್ತಿಲ್ಲ, ಕೇವಲ ನಿಂತಿದೆ, ಒಂದು ಬೆದರಿಕೆಯಂತೆ. ಅಜಯ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಸುನಾಮಿಯಂತೆ ಎದ್ದಿವೆ. ನಮ್ಮನ್ನು ಕಾಪಾಡಲು ಬಂದ ದೈವವೋ ಇದು, ಅಥವಾ ನಮ್ಮ ಕುಲವನ್ನೇ ಬಲಿ ಕೇಳಲು ಬಂದ ಶತಮಾನಗಳ ಹಳೆಯ ಶಾಪವೋ ಎಂದು. ಅಂದು ಅಜ್ಜಪ್ಪ ಹೇಳಿದ್ದ ಮಾತುಗಳು ಅಜಯ್ನ ಕಿವಿಯಲ್ಲಿ ಈಗ ಜೋರಾದ ಸದ್ದಿನಂತೆ ಮೊಳಗುತ್ತಿವೆ. ಮನೆಯ ದೈವಸ್ಥಾನದಲ್ಲಿ ಮಂತ್ರಗಳು ನಿಂತಿವೆ, ಅಗ್ನಿ ಆರಿ ಹೋಗಿದೆ. ದೈವನರ್ತಕರ ಕರೆಗೆ ಇಂದು ನಾಗದೇವತೆ ಸ್ಪಂದಿಸುತ್ತಿಲ್ಲ. ಆರಾಧನೆ ಅರ್ಧಕ್ಕೆ ನಿಂತು ಮರಗಟ್ಟಿದೆ. ದೈವದ ಮೌನ ಅಜಯ್ನನ್ನು ಹುಚ್ಚು ಹಿಡಿಸುತ್ತಿದೆ. ಆ ಹಸಿರು ಕಣ್ಣುಗಳ ಮಹಿಳೆ ಕೆರೆಯ ದಂಡೆ ಮೇಲೆ ನೀಡಿದ ಆ ಭೀಕರ ಸಂದೇಶವೇನು? ಅಜಯ್ ಈಗ ಕೇವಲ ನೋಡುಗನಾಗಿ ಉಳಿಯಲು ಸಿದ್ಧನಿಲ್ಲ. ಅವನ ಮೈಮೇಲಿನ ರೋಮಗಳು ಎದ್ದು ನಿಂತಿವೆ. ಕುತ್ತಿಗೆಯ ಮೇಲೆ ಬೆವರಿನ ಹನಿಗಳು ಜಾರುತ್ತಿವೆ. ಭಯವನ್ನು ಪಕ್ಕಕ್ಕಿಟ್ಟು ಪ್ರಾಣದ ಹಂಗು ತೊರೆದು ಆ ಕಪ್ಪು ಆಕೃತಿ ಬೆನ್ನಟ್ಟಲು ಅಜಯ್ ನಿರ್ಧರಿಸಿದ್ದಾನೆ. ಅವನ ಪ್ರತಿ ಹೆಜ್ಜೆಯು ಅವನನ್ನು ಸಾವಿನ ಹತ್ತಿರ ಕೊಂಡೊಯ್ಯುತ್ತಿದೆಯೋ, ಅಥವಾ ಆ ಮಾಯಾಲೋಕದ ಸತ್ಯದ ಹತ್ತಿರವೋ? ಕತ್ತಲೆಯಲ್ಲಿ ಅಡಗಿರುವ ಆ ಸತ್ಯದ ದರ್ಶನವಾಗುವ ಕಾಲ ಹತ್ತಿರ ಬಂದಿದೆ. ಆದರೆ ನೆನಪಿರಲಿ, ಕೆಲವು ರಹಸ್ಯಗಳು ಮೌನವಾಗಿದ್ದಾಗಲೇ ಮನುಷ್ಯನಿಗೆ ಸುರಕ್ಷೆ. ಅವುಗಳನ್ನು ಕೆಣಕಿದರೆ ಸಿಗುವುದು ಸಮಾಧಿಯ ಶಾಂತಿಯೋ, ಅಥವಾ ಜನ್ಮಾಂತರದ ಮುಕ್ತಿಯೋ? ಸಾವಿನ ಹತ್ತಿರ ಹೋದಾಗ ಮನುಷ್ಯನಿಗೆ ಇಡೀ ಪ್ರಪಂಚವೇ ನಿಶ್ಚಲವಾಗುತ್ತಂತೆ. ಅಜಯ್ಗೆ ಅಂದು ವಾಸುಕಿ ಕೆರೆಯ ಆಳದಲ್ಲಿ ಅದೇ ಅನುಭವವಾಗಿತ್ತು. ಮರಗಟ್ಟುವ ಚಳಿಯ ನೀರು, ಕಣ್ಣೆದುರು ದಟ್ಟ ಕತ್ತಲೆ. ಆದರೆ ಆ ಕತ್ತಲೆಯನ್ನು ಸೀಳಿಕೊಂಡು ಅವನ ಕೈಗೆ ಸಿಕ್ಕಿದ್ದು ಅಜ್ಜಪ್ಪ ಅಷ್ಟು ವರ್ಷಗಳ ಕಾಲ ಜಗತ್ತಿನ ಕಣ್ಣಿನಿಂದ ಅಡಗಿಸಿಟ್ಟಿದ್ದ ಆ ನಿಗೂಢ ಮರದ ಪೆಟ್ಟಿಗೆ. ಅದು ಕೇವಲ ಪೆಟ್ಟಿಗೆ ಆಗಿರಲಿಲ್ಲ, ಅದು ಶತಮಾನಗಳ ಹಳೆಯ ರಹಸ್ಯವನ್ನು ಹೊತ್ತು ಕುಳಿತಿದ್ದ ಒಂದು ಕಾಲಯಂತ್ರವಾಗಿತ್ತು. ಮನೆಗೆ ಬಂದ ಮೇಲೂ ಅಜಯ್ನ ಮೈ ನಡುಕ ನಿಂತಿರಲಿಲ್ಲ. ಅಜ್ಜಪ್ಪನ ಹಳೆಯ ಕೋಣೆಯ ಮೌನದಲ್ಲಿ ಸಾಕ್ಷಿಯ ನಡುಗುವ ಕೈಗಳ ನಡುವೆ ಆ ಪೆಟ್ಟಿಗೆಯನ್ನು ತೆರೆದಾಗ ಕಂಡಿದ್ದು ಆ ಕರಾಳ ಸತ್ಯ. ಪುಸ್ತಕದ ಪುಟಗಳು ಖಾಲಿಯಾಗಿದ್ದವು. ಅಕ್ಷರಗಳಿಲ್ಲದ ಆ ಬಿಳಿ ಪುಟಗಳು ಅಜಯ್ನನ್ನು ನೋಡಿ ನಗುತ್ತಿರುವಂತೆ ಭಾಸವಾಯಿತು. ಆದರೆ ಸಾಕ್ಷಿ ಆ ಅದೃಶ್ಯ ದ್ರವದ ರಹಸ್ಯವನ್ನು ಪತ್ತೆ ಹಚ್ಚಿದಾಗ ಇತಿಹಾಸದ ಪುಟಗಳು ಜೀವ ಪಡೆದುಕೊಂಡವು. ಪ್ರತಿ ಅಕ್ಷರ ಕಾಣಿಸುತ್ತಿದ್ದಂತೆ ಅಜಯ್ನ ದೇಹದಲ್ಲಿರುವ ರಕ್ತ ಬತ್ತಿ ಹೋಗುತ್ತಿತ್ತು. ಪದ್ಮನಾಭ ಸ್ವಾಮಿ ದೇವಸ್ಥಾನದ 6 ಕೋಣೆಗಳು, ಅದರಲ್ಲಿ ಜಗತ್ತೇ ಬೆರಗಾಗುವ ಆ 2ನೇ ಕೋಣೆ, ರಾಜ ಮಾರ್ತಾಂಡವರ್ಮರು ಅಂದು ಹಾಕಿದ್ದ ಆ ಸರ್ಪಬಂಧನದ ಮಾಹಿತಿ ಬೇರೆಲ್ಲೂ ಇರಲಿಲ್ಲ. ಅದು ಅಜಯ್ನ ಮನೆಯಲ್ಲೇ ಇತ್ತು. ಅಜಯ್ ಕುಟುಂಬದ ರಕ್ತವೇ ಆ ಕೋಣೆಯ ರಕ್ಷಾ ಕವಚವಾಗಿತ್ತು. ಇದು ಕೇವಲ ಇತಿಹಾಸವಲ್ಲ, ಇದು ಅಜಯ್ ತನ್ನ ಬೆನ್ನ ಮೇಲೆ ಹೊತ್ತು ಬಂದಿರುವ ರಕ್ತದ ಋಣ. ಈಗ ಮುಂದೇನು? ಆ ಆಕೃತಿ ಅಜಯ್ನನ್ನು ಕಾಪಾಡಲು ಬಂದಿದೆಯಾ, ಅಥವಾ ಅವನನ್ನು ಸಾಯಿಸಲು ಬಂದಿದೆಯಾ? ಸತ್ಯದ ಹಾದಿಯಲ್ಲಿ ಅಜಯ್ ಇಟ್ಟಿರುವ ಮೊದಲ ಹೆಜ್ಜೆಯೇ ಅವನ ಅಂತ್ಯಕ್ಕೆ ನಾಂದಿ ಹಾಡುತ್ತಾ? ನೋಡೋಣ ಬನ್ನಿ. ಅಜ್ಜಪ್ಪ ಬರೆದಿಟ್ಟಿದ್ದ ಆ ಅದೃಶ್ಯ ಅಕ್ಷರಗಳು ಬಯಲು ಮಾಡಿದ ಭೀಕರ ಸತ್ಯದ ಆಘಾತದಿಂದ ಅಜಯ್ ಮತ್ತು ಸಾಕ್ಷಿ ಇನ್ನೂ ಆಚೆ ಬಂದಿರಲಿಲ್ಲ. ಪದ್ಮನಾಭ ಸ್ವಾಮಿ ದೇವಸ್ಥಾನದ ಆ ರಹಸ್ಯದ ಕೋಣೆಗೂ ಸರ್ಪಬಂಧನಕ್ಕೂ, ತನ್ನ ಮೈಯಲ್ಲಿ ಹರಿಯುತ್ತಿರುವ ರಕ್ತಕ್ಕೂ ಇರುವ ನಂಟನ್ನು ಅರಗಿಸಿಕೊಳ್ಳಲು ಅಜಯ್ಗೆ ಸಾಧ್ಯವಾಗುತ್ತಿರಲಿಲ್ಲ. ಕೋಣೆಯಲ್ಲಿ ಉಸಿರುಗಟ್ಟುವಂಥ ಮೌನ. ಸಡನ್ನಾಗಿ ಸಾಕ್ಷಿಯ ಮೈಯಲ್ಲಿ ಒಂದು ವಿಚಿತ್ರವಾದ ನಡುಕ ಶುರುವಾಯಿತು. ಕೋಣೆಯ ಉಷ್ಣಾಂಶ ಒಮ್ಮೆಗೆ ಕುಸಿದಂತೆ ಅವಳಿಗೆ ಭಾಸವಾಯಿತು. ಅವಳ ಕಣ್ಣುಗಳು ಅಕಸ್ಮಾತ್ತಾಗಿ ಕಿಟಕಿಯ ಆಚೆ ಹೋದವು. ಅಷ್ಟೇ, ಅವಳ ಉಸಿರು ಗಂಟನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅವಳ ಧ್ವನಿ ಒಡೆದ ಗಾಜಿನಂತೆ ನಡುಗುತ್ತಿತ್ತು. ಅವಳ ಬೆರಳುಗಳು ಅಜಯ್ನ ತೋಳನ್ನು ಗಟ್ಟಿಯಾಗಿ ಉಗುರುಗಳು ಚುಚ್ಚುವಷ್ಟು ಬಿಗಿಯಾಗಿ ಹಿಡಿದುಕೊಂಡವು. ಅಜಯ್ ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದ. ಅವಳ ಮುಖದಲ್ಲಿ ತುಂಬಾ ಭಯ ಇತ್ತು. ಅವಳು ನಡಗುವ ಕೈಯಿಂದ ಕಣ್ಣುಗಳನ್ನು ಅಗಲಿಸಿ ಕಿಟಕಿಯ ಕಡೆ ತೋರಿಸಿದಳು. ಅಜಯ್ನ ಎದೆಯಲ್ಲಿ ಏನೋ ಆತಂಕ ಶುರುವಾಯಿತು. ಅವನು ಮೆಲ್ಲನೆ ಕುತ್ತಿಗೆ ತಿರುಗಿಸಿ ಹಳೆಯ ಮರದ ಕಿಟಕಿಯ ಮೂಲಕ ಹೊರಗೆ ನೋಡಿದ. ಅಲ್ಲಿ ಮನೆಯ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಗೇಟಿನ ಮುಂದೆ ಆ ಕಪ್ಪು ಆಕೃತಿ ನಿಂತಿತ್ತು. ಅದು ಬರೀ ಆಕೃತಿಯಲ್ಲ, ರಾತ್ರಿಯ ಕತ್ತಲೆಗಿಂತಲೂ ದಟ್ಟವಾದ ಬೆಳಕನ್ನೇ ನುಂಗಿ ಬದುಕುತ್ತಿರುವಂಥ ಒಂದು ಬೃಹತ್ ಆಕೃತಿ ಅದು. ಅದರ ಮುಖ ಕಾಣುತ್ತಿಲ್ಲ, ಕಣ್ಣುಗಳು ಕಾಣುತ್ತಿಲ್ಲ, ಆದರೆ ಅದು ಕೇವಲ ಅಜಯ್ನನ್ನೇ ದಿಟ್ಟಿಸುತ್ತಿದೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರಿವಾಗುತ್ತಿತ್ತು. ಅದು ಮನುಷ್ಯನ,
ಅಥವಾ ಈ ರಹಸ್ಯವನ್ನು ಕಾಯಲು ಬಂದ ಯಾವುದಾದರೂ ಭೇದಿಸಲಾಗದ ದೈವವೋ? ಅಜಯ್ನ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತು. ಅವನಿಗೆ ಕಿರುಚಬೇಕು ಅನಿಸುತ್ತಿತ್ತು, ಆದರೆ ಗಂಟಲು ಒಣಗಿ ಹೋಗಿತ್ತು. ಆ ಆಕೃತಿ ಗೇಟ್ ತೆಗೆದು ಮನೆಯೊಳಗೆ ಬರಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಒಳಗೆ ಬರುವ ಉದ್ದೇಶವೂ ಇದ್ದಂತಿರಲಿಲ್ಲ. ಅದು ಕೇವಲ ಒಂದು ಎಚ್ಚರಿಕೆ ಕೊಡಲು ಬಂದಂತಿತ್ತು. ಆ ಭಯಾನಕ ಸೆಳೆತದಲ್ಲಿ ಅಜಯ್ನ ಕಾಲುಗಳು ತಾನಾಗಿಯೇ ಮುಂದಕ್ಕೆ ಚಲಿಸಿದವು. ಆ ನೆರಳಿನ ಅಸಲಿಯತ್ತನ್ನು ತಿಳಿಯಬೇಕು ಎಂಬ ಹಠದಿಂದ ಅವನು ಕೇವಲ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟ, ಅಷ್ಟೇ. ಆ ಹೆಜ್ಜೆಯ ಸದ್ದು ಕೇಳಿದ ಮರುಕ್ಷಣವೇ ಆ ಬೃಹತ್ ಕಪ್ಪು ಆಕೃತಿ ಗಾಳಿಯಲ್ಲಿ ಹೊಗೆ ಕರಗುವಂತೆ ಆ ದಟ್ಟ ಕತ್ತಲೆಯಲ್ಲಿ ಲೀನವಾಗಿ ಹೋಯಿತು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಅಲ್ಲಿ ಕೇವಲ ಖಾಲಿ ಗೇಟ್ ಮತ್ತು ರಾತ್ರಿಯ ಮೌನ ಮಾತ್ರ ಉಳಿತಿತ್ತು. ಸಾಕ್ಷಿ ಈಗಲೂ ಅಜಯ್ನ ತೋಳನ್ನು ಬಿಟ್ಟಿರಲಿಲ್ಲ. ಅವರಿಬ್ಬರ ಉಸಿರಾಟದ ವೇಗ ಮಾತ್ರ ಕೋಣೆಯಲ್ಲಿ ಕೇಳಿಸುತ್ತಿತ್ತು. ಆ ಕರಾಳ ನೆರಳು ಯಾರು? ಅದು ಯಾಕೆ ಕೇವಲ ಅಜಯ್ನನ್ನು ಮಾತ್ರ ಟಾರ್ಗೆಟ್ ಮಾಡುತ್ತಿದೆ? ಆ ರಾತ್ರಿ ಅಜಯ್ಗೆ ಒಂದು ಕ್ಷಣವೂ ನಿದ್ದೆ ಬರಲಿಲ್ಲ. ಹಾಸಿಗೆ ಮೇಲೆ ಮಲಗಿದ್ದರೂ ಅವನ ಕಣ್ಣುಗಳು ಆ ಕಿಟಕಿಯನ್ನೇ ನೋಡುತ್ತಿದ್ದವು. ಕಿವಿಗಳು ಹೊರಗಿನ ಪ್ರತಿ ಸಣ್ಣ ಶಬ್ದಕ್ಕೂ ಭಯ ಹುಟ್ಟಿಸುತ್ತಿತ್ತು. ಆ ಆಕೃತಿ ಕತ್ತಲೆಯಲ್ಲಿ ಕರಗಿರಬಹುದು, ಆದರೆ ಅದು ಅಜಯ್ನ ನೆರಳಾಗಿ ಅವನ ಬೆನ್ನೇರಿದೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿತ್ತು. ರಾತ್ರಿಯ ಆ ಭಯಾನಕ ಆಕೃತಿಯ ದರ್ಶನದ ನಂತರ ಅಜಯ್ಗೆ ಕಣ್ಣು ಮುಚ್ಚಲು ಸಾಧ್ಯವಾಗಲೇ ಇಲ್ಲ. ಮರುದಿನ ಬೆಳಗ್ಗೆ ಅಜಯ್ನನ್ನು ಅವನ ಚಿಕ್ಕಪ್ಪ ವಾಸುದೇವಪ್ಪನವರು ಆತುರಾತುರವಾಗಿ ತಮ್ಮ ಮನೆಗೆ ಕರೆಸಿಕೊಂಡರು. ಅಜಯ್ ಅಲ್ಲಿಗೆ ಹೋದಾಗ ಕಂಡ ದೃಶ್ಯವೇ ಅವನಲ್ಲಿ ಆತಂಕ ಮೂಡಿಸಿತು. ಮನೆಯ ಒಳಗೆ ಇದ್ದ ಹಳೆಯ ಮರದ ಕುರ್ಚಿಯ ಮೇಲೆ ವಾಸುದೇವಪ್ಪನವರು ಕುಳಿತಿದ್ದರು. ಅವರ ಮುಖ ರಕ್ತದಂತೆ ಕೆಂಪಾಗಿತ್ತು. ಕಣ್ಣುಗಳು ಯಾವುದೋ ದೊಡ್ಡ ಆಘಾತವನ್ನು ಕಂಡಂತೆ ಅರಳಿವೆ. ಅವರ ಕೈಗಳು ತನ್ನ ಅರಿವಿಲ್ಲದೆಯೇ ನಡುಗುತ್ತಿದ್ದವು. ಅಜಯ್ ಮೆಲ್ಲನೆ ಅವರ ಹತ್ತಿರ ಹೋಗಿ ನಿಂತ. ವಾಸುದೇವಪ್ಪ ಅವರು ಗಾಬರಿಯಿಂದ ಅಜಯ್ನ ಕೈ ಹಿಡಿದು, ಅಜಯ್, ಅಂದು ನೀವು ಕಾಡಿಗೆ ಹೋದಾಗ ಯಾವುದೋ ಕಾರಣದಿಂದ ನನಗೆ ನಿಮ್ಮ ಜೊತೆ ಬರಲು ಆಗಲಿಲ್ಲ. ಆದರೆ ಅವರು ಮಾತು ನಿಲ್ಲಿಸಿ ಅಜಯ್ನ ಕಣ್ಣುಗಳನ್ನು ನೇರವಾಗಿ ನೋಡಿದರು. ಅವರ ಧ್ವನಿಯಲ್ಲಿ ನಡುಕವಿತ್ತು. ಆದರೆ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಆ ಕಪ್ಪು ದೈವದಂತಹ ಆಕೃತಿ ಕಾಣಿಸಿಕೊಂಡಿತು ಅಜಯ್. ಅದು ಬರೀ ಕನಸಲ್ಲ, ಒಂದು ಎಚ್ಚರಿಕೆಯಂತೆ ಇತ್ತು. ಆ ನೆರಳು ನನ್ನ ಮುಂದೆ ನಿಂತು ಯಾವುದೋ ದೊಡ್ಡ ತಪ್ಪು ನಡೆದಿದೆ ಎಂದು ಹೇಳುವಂತಿತ್ತು. ನನಗೆ ಈಗ ಅರ್ಥವಾಗುತ್ತಿದೆ. ನಮ್ಮ ಮನೆಯಲ್ಲಿ ವರ್ಷಗಳಿಂದ ಆ ನಾಗಾರಾಧನೆ ನಿಂತು ಹೋಗಿದೆ. ಅದೇ ಈ ಎಲ್ಲ ಸಾವು ನೋವುಗಳಿಗೂ ಅನಾಹುತಗಳಿಗೂ ಮೂಲ ಕಾರಣ. ಈ ಶಾಪದಿಂದ ನಾವು ಪಾರಾಗಬೇಕು ಅಂದರೆ ಕೂಡಲೇ ಆ ಆರಾಧನೆಯನ್ನು ಪುನಃ ಆರಂಭಿಸಬೇಕು ಎಂದು ಹೇಳಿದರು. ಹಾಗೆ ಹೇಳುವಾಗ ವಾಸುದೇವಪ್ಪನವರ ಧ್ವನಿಯಲ್ಲಿ ಆ ಆಕೃತಿ ದೈವ ಎಂಬ ಭರವಸೆ ಇತ್ತು. ಆದರೆ ಅವರ ಕಣ್ಣುಗಳಲ್ಲಿ ಏನೋ ಒಂದು ಸಂಶಯ, ಒಂದು ರೀತಿಯ ಒಳಗಿನ ಭಯ ಎದ್ದು ಕಾಣುತ್ತಿತ್ತು. ಆ ಆಕೃತಿ ನಿಜವಾಗಿಯೂ ರಕ್ಷಿಸಲು ಬಂದಿದೆಯೋ ಅಥವಾ ಶಿಕ್ಷಿಸಲು ಬಂದಿದೆಯೋ ಎಂಬ ಗೊಂದಲ ಅವರಲ್ಲಿತ್ತು. ಅಜಯ್ಗೆ ಆ ಕ್ಷಣ ಎಲ್ಲವನ್ನೂ ಹೇಳಿಬಿಡಬೇಕು ಅನಿಸಿತು. ವಾಸುಕಿ ಕೆರೆಯ ಆಳದಲ್ಲಿ ತಾನು ಕಂಡ ಆ ಪೆಟ್ಟಿಗೆ, ಆ ಅದೃಶ್ಯ ಅಕ್ಷರಗಳ ಪುಸ್ತಕ ಮತ್ತು ತನ್ನ ರಕ್ತಕ್ಕೂ ಆ ದೇವಸ್ಥಾನದ ರಹಸ್ಯಕ್ಕೂ ಇರುವ ನಂಟು ಎಲ್ಲವನ್ನು ಚಿಕ್ಕಪ್ಪನ ಮುಂದೆ ಬಿಚ್ಚಿಡಲು ಅಜಯ್ ಯೋಚಿಸಿದ. ಅವನ ಗಂಟಲವರೆಗೆ ಸತ್ಯ ಬಂದಿತ್ತು. ಆದರೆ ಅಷ್ಟರಲ್ಲೇ ಅಜಯ್ನ ಕಣ್ಣ ಮುಂದೆ ಸಾಕ್ಷಿಯ ಬೆಚ್ಚಿಬಿದ್ದ ಮುಖ ಬಂತು. ಅವಳು ಕಿಟಕಿಯ ಮುಂದೆ ಆ ಆಕೃತಿ ಕಂಡು ಅಳುತ್ತಾ ಹೇಳಿದ ಮಾತು ಅವನ ಕಿವಿಯಲ್ಲಿ ಗುಡುಗಿತು. ಅಜಯ್, ಯಾರ ಹತ್ತಿರವೂ ಈ ರಹಸ್ಯದ ಬಗ್ಗೆ ಒಂದು ಅಕ್ಷರವೂ ಹೇಳಬೇಡ. ಹೇಳಿದರೆ ಯಾರಿಗೂ ಒಳ್ಳೆಯದಾಗಲ್ಲ ಎಂದು. ಅಜಯ್ ತುಟಿ ಬಿಗಿ ಹಿಡಿದುಕೊಂಡ. ಒಳಗೆ ನೂರಾರು ಪ್ರಶ್ನೆಗಳು ಇದ್ದರು. ಸಾಕ್ಷಿಯ ಮೇಲಿನ ಪ್ರೀತಿ ಮತ್ತು ಅವಳ ಎಚ್ಚರಿಕೆಯ ಭಯ ಅವನನ್ನು ಮೌನಕ್ಕೆ ತಳ್ಳಿತು. ಅಜಯ್ ಮೌನವಾಗಿ ತಲೆ ತಗ್ಗಿಸಿ ನಿಂತುಕೊಂಡ. ಅಜಯ್ನ ಈ ಮೌನ ವಾಸುದೇವಪ್ಪನವರಿಗೆ ಸಮ್ಮತಿ ಎಂದು ಅನಿಸಿತು. ಕೊನೆಗೆ ಭಾರವಾದ ಮನಸ್ಸಿನಿಂದ ಒಂದು ನಿರ್ಧಾರವಾಯಿತು. ಮರುದಿನವೇ, ಹೌದು, ನಾಳೆಯೇ ಆ ನಾಗಾರಾಧನೆ ನಡೆಯಲಿ ಎಂದು. ಮೌನವಾಗಿ ಆರಾಧನೆಗೆ ಒಪ್ಪಿಕೊಂಡ ಅಜಯ್ಗೆ ಗೊತ್ತಿರಲಿಲ್ಲ, ನಾಳೆ ನಡೆಯಲಿರುವ ಆ ಪೂಜೆ ಅವನ ಬದುಕನ್ನು ಶಾಂತಗೊಳಿಸುತ್ತದೋ ಅಥವಾ ಇನ್ನೂ ದೊಡ್ಡ ಅಪಾಯದ ಸುಳಿಗೆ ಅವನನ್ನು ತಳ್ಳುತ್ತದೋ ಎಂದು. ಚಿಕ್ಕಪ್ಪ ವಾಸುದೇವಪ್ಪನವರ ಮನೆಯಿಂದ ವಾಪಸ್ ಬರುವಾಗ ಅಜಯ್ನ ಮನಸ್ಸು ಭಾರವಾಗಿತ್ತು. ಸಾವಿರ ಪ್ರಶ್ನೆಗಳು ಅವನ ತಲೆಯಲ್ಲಿ ಕೊರೆಯುತ್ತಿದ್ದವು. ದಾರಿಯಲ್ಲಿ ಮೌನವಾಗಿ ಮಲಗಿದ್ದ ವಾಸುಕಿ ಕೆರೆಯ ಪಕ್ಕಕ್ಕೆ ಅವನು ಬಂದ. ಸಂಜೆಯ ಆ ಮಬ್ಬು ಕತ್ತಲೆಯಲ್ಲಿ ಕೆರೆಯ ನೀರು ಕಪ್ಪಾಗಿ ಯಾವುದೋ ರಹಸ್ಯವನ್ನು ಹೊತ್ತು ಕುಳಿತಿರುವಂತೆ ಭಾಸವಾಗುತ್ತಿತ್ತು. ಅಜಯ್ ನಡೆಯುತ್ತಿದ್ದಾಗ ಸಡನ್ನಾಗಿ ಅವನ ಕಾಲುಗಳು ಅಲ್ಲೇ ಜಿಗುಟಾದಂತೆ ನಿಂತು ಹೋದವು. ಅವನ ಮೈಮೇಲಿನ ರೋಮಗಳು ಎದ್ದು ನಿಂತವು. ಯಾವುದೋ ಅಶುಭ ಶಕುನದ ವಾಸನೆ ಅವನಿಗೆ ಬಡಿಯಿತು. ಅವನು ಮೆಲ್ಲನೆ ಕುತ್ತಿಗೆ ತಿರುಗಿಸಿ ಕೆರೆಯ ದಂಡೆಯ ಕಡೆಗೆ ನೋಡಿದ. ಅಲ್ಲಿ ಮರದ ಮರೆಯಲ್ಲಿ ಮತ್ತೆ ಅದೇ ಕಪ್ಪು ಆಕೃತಿ. ಆದರೆ ಈ ಬಾರಿ ಆ ಆಕೃತಿ ಕೇವಲ ನಿಂತಿರಲಿಲ್ಲ.
ಈ ಬಾರಿ ಅದರ ರೂಪ ಬದಲಾಗಿತ್ತು. ಆ ಆಕೃತಿಯ ಎರಡೂ ಕೈಗಳಲ್ಲೂ ಎರಡು ದೊಡ್ಡದಾದ ಉದ್ದನೆಯ ಮರದ ಕೋಲುಗಳಿದ್ದವು. ಆ ಆಕೃತಿ ಕೆರೆಯ ದಂಡೆಯ ಮೇಲೆ ಅಲುಗಾಡದೆ ನಿಂತು ತನ್ನ ಕಣ್ಣುಗಳಿಲ್ಲದಿದ್ದರೂ ಅಜಯ್ನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಿತ್ತು. ಯಾರಿದು? ಈ ಕೋಲುಗಳ ಅರ್ಥವೇನು? ಇದು ಯಾವುದಾದರೂ ಯುದ್ಧದ ಸೂಚನೆಯೋ ಅಥವಾ ನನ್ನನ್ನು ಬಲಿ ಪಡೆಯಲು ಬಂದ ದೈವದ ಆಯುಧವೋ? ಅದೇನ ಮನಸ್ಸಿನಲ್ಲಿ ಭಯದ ಸುನಾಮಿಯೇ ಎದ್ದಿತು. ಆ ನೆರಳು ಒಂದು ಹೆಜ್ಜೆಯೂ ಮುಂದೆ ಬರಲಿಲ್ಲ. ಆದರೆ ಅದು ಹಿಡಿದಿದ್ದ ಆ ಎರಡು ಕೋಲುಗಳು ಸಂಜೆಯ ಮಬ್ಬಿನಲ್ಲಿ ಬಹಳ ಭಯಾನಕವಾಗಿ ಕಾಣಿಸುತ್ತಿದ್ದವು. ಅಜಯ್ಗೆ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲು ಸಾಧ್ಯವಾಗಲಿಲ್ಲ. ಅವನ ಮೈಯಲ್ಲಿ ನಡುಕ ಶುರುವಾಯಿತು. ಕೈಕಾಲು ತಣ್ಣಗಾದವು. ಆ ಕತ್ತಲೆಯಲ್ಲಿ ಆ ಕೋಲುಗಳು ಅವನನ್ನು ಅಪ್ಪಳಿಸಲು ಕಾಯುತ್ತಿರುವಂತೆ ಅವನಿಗೆ ಭಾಸವಾಯಿತು. ಅಜಯ್ ಅಲ್ಲಿಂದ ಹಿಂದೆ ಮುಂದೆ ನೋಡದೆ ಮನೆಯ ಕಡೆಗೆ ಓಡಲು ಶುರು ಮಾಡಿದ. ಅವನ ಕಾಲ ಕೆಳಗಿನ ಒಣಗಿದ ಎಲೆಗಳು ಕಿರುಚುತ್ತಿರುವಂತೆ ಶಬ್ದ ಮಾಡುತ್ತಿದ್ದವು. ಅವನ ಎದೆ ಬಡಿತ ಈಗ ಚಂಡೆಯ ಸದ್ದಿಗಿಂತಲೂ ಜೋರಾಗಿತ್ತು. ಅವನು ಓಡುತ್ತಿದ್ದರೂ ಆ ಕಪ್ಪು ಆಕೃತಿ ಅವನ ಕಣ್ಣ ಮುಂದೆ ಹಾದು ಹೋಗುತ್ತಿತ್ತು. ತನ್ನ ಮನೆಯೊಳಗೆ ಬಂದ ಮೇಲೆಯೂ ಅಜಯ್ ಬೆವರುತ್ತಿದ್ದ. ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಆ ಕಪ್ಪು ಆಕೃತಿ ಪ್ರತಿ ಬಾರಿ ಯಾಕೆ ಕಾಣಿಸಿಕೊಳ್ಳುತ್ತಿದೆ ಎಂದು. ಈ ಬಾರಿ ಆ ಆಕೃತಿ ಕೈಯಲ್ಲಿ ಹಿಡಿದಿದ್ದ ಕೋಲು ಅದು ಏನು ಸಂದೇಶ ನೀಡುತ್ತಿದೆ? ಆ ಕಪ್ಪು ಆಕೃತಿ ಅಜಯ್ನ ಬದುಕಿನ ಅಂತ್ಯದ ಮುನ್ಸೂಚನೆಯೇ? ವಾಸುಕಿ ಕೆರೆಯ ದಂಡೆಯ ಮೇಲೆ ಆ ಭೀಕರ ದೃಶ್ಯವನ್ನು ಕಂಡು ಪ್ರಾಣ ಭಯದಿಂದ ಓಡಿ ಬಂದ ಅಜಯ್ ತನ್ನ ಕೋಣೆಯಲ್ಲಿ ಉಸಿರುಗಟ್ಟಿದಂತೆ ಕುಳಿತಿದ್ದ. ಹೊರಗಿನ ಗಾಳಿಗೆ ಕಿಟಕಿಯ ಮರದ ಕವಚಗಳು ಜೋರಾಗಿ ಬಡಿದುಕೊಳ್ಳುತ್ತಿದ್ದವು. ಅಷ್ಟರಲ್ಲೇ ಬಾಗಿಲು ಮೆಲ್ಲನೆ ಸದ್ದಾಯಿತು. ಸಾಕ್ಷಿ ಬಂದಿದ್ದಳು. ಅವಳ ಕೈಯಲ್ಲಿ ಎರಡು ಮುಚ್ಚಿದ ಪಾತ್ರೆಗಳಿದ್ದವು. ಅವಳು ಕೋಣೆಯೊಳಗೆ ಬರುತ್ತಿದ್ದಂತೆ ಘಮಘಮಿಸುವ ಫಿಶ್ ಫ್ರೈ ಮತ್ತು ಮಲೆನಾಡು ಶೈಲಿಯ ಮಸಾಲೆಯುಕ್ತ ಚಿಕನ್ ಸಾಂಬಾರ್ ವಾಸನೆ ಕೋಣೆಯ ಹಳೆಯ ಮರದ ವಾಸನೆಯೊಂದಿಗೆ ಬೆರೆತು ಹೋಯಿತು. ಆದರೆ ಅಜಯ್ಗೆ ಆ ಹಸಿವಿನ ಅರಿವೇ ಇರಲಿಲ್ಲ. ಅವನ ಮುಖ ಸಪ್ಪೆಯಾಗಿತ್ತು. ಸಾಕ್ಷಿ ಯಾವುದೇ ಸದ್ದಿಲ್ಲದೆ ಅವನ ಎದುರು ಕುಳಿತಳು. ಅಜಯ್ನ ಭಯಗೊಂಡ ಕಣ್ಣುಗಳನ್ನು ಕಂಡ ಅವಳಿಗೆ ಅವನ ಮನಸ್ಸಿನ ತಳಮಳ ಅರ್ಥವಾಯಿತು. ಅಜಯ್ನ ಕಣ್ಣುಗಳನ್ನು ದಿಟ್ಟಿಸಿ ಪಿಸುಗುಟ್ಟುವ ಧ್ವನಿಯಲ್ಲಿ, ಅಜಯ್, ಮೊದಲು ಈ ಊಟ ಮಾಡು. ನಿನ್ನ ಮುಖ ನೋಡಿದರೆ ಎದೆ ನಡುಗುವಂತಿದೆ. ನನಗೆ ಗೊತ್ತು, ನಿನ್ನ ಮನಸ್ಸಿನಲ್ಲಿ ಈಗ 1000 ಪ್ರಶ್ನೆಗಳು ನಿನ್ನನ್ನು ಕೊರೆಯುತ್ತಿರಬಹುದು ಎಂದು ಹೇಳಿ ಸುಮ್ಮನಾದಳು. ಅವಳು ಸ್ವಲ್ಪ ಹೊತ್ತು ಸುಮ್ಮನಾಗಿದ್ದರು. ಆದರೆ ಆಕೆಯ ದೃಷ್ಟಿ ಈಗ ತೀಕ್ಷ್ಣವಾಯಿತು. ಅಜಯ್ನನ್ನು ನೋಡುತ್ತಾ ಸಾಕ್ಷಿ ಹೀಗೆ ಹೇಳಿದಳು, ಚಿಕ್ಕಪ್ಪನ ಹತ್ತಿರ ಹೋಗಿದ್ಯಲ್ಲ, ನಾನು ಹೇಳಿದ್ದನ್ನು ಮರೆತು ಆ ರಹಸ್ಯವೇನಾದರೂ ಅವರಿಗೆ ಬಿಟ್ಟು ಕೊಡಲಿಲ್ಲ ತಾನೇ ಎಂದು ಕೇಳಿದಳು. ಅಜಯ್ ಮೆಲ್ಲನೆ ತಲೆ ಎತ್ತಿದ. ಅವನ ಒಣಗಿದ ತುಟಿಗಳು ನಡುಗುತ್ತಿದ್ದವು. ಇಲ್ಲ ಸಾಕ್ಷಿ, ಮೌನವಾಗಿಯೇ ಇದ್ದೆ. ಆದರೆ ಚಿಕ್ಕಪ್ಪನ ಮುಖದಲ್ಲಿ ಆ ಆತಂಕ, ಅವರು ಹೇಳಿದ ಆ ಕಪ್ಪು ಆಕೃತಿಯ ಕನಸು, ಇದೆಲ್ಲಕ್ಕಿಂತ ಹೆಚ್ಚಾಗಿ ವಾಪಸ್ ಬರುವಾಗ ಆ ವಾಸುಕಿ ಕೆರೆಯ ದಂಡೆಯ ಮೇಲೆ ನಾನು ಕಂಡದ್ದು. ಅಜಯ್ನ ಧ್ವನಿ ನಡುಗಿತು. ಅವನು ಸಾಕ್ಷಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆ ಆಕೃತಿ ಈ ಬಾರಿ ಅದು ಬರೀ ಆಕೃತಿಯಾಗಿರಲಿಲ್ಲ ಸಾಕ್ಷಿ. ಅದರ ಎರಡು ಕೈಗಳಲ್ಲೂ ದೊಡ್ಡ ಮರದ ಕೋಲುಗಳಿದ್ದವು. ಅದು ಯಾವುದೋ ಯುದ್ಧಕ್ಕೆ ಸಜ್ಜಾದಂತೆ ನನ್ನ ಪ್ರಾಣವನ್ನೇ ಹೊಂಚು ಹಾಕಿ ಕುಳಿತಂತೆ ಕಾಣುತ್ತಿತ್ತು. ಅದು ನನ್ನನ್ನೇ ಹಿಂಬಾಲಿಸುತ್ತಿತ್ತು ಸಾಕ್ಷಿ. ನಾನು ಎಲ್ಲಿಗೆ ಹೋದರೂ ಅದು ಅಲ್ಲಿರುತ್ತದೆ ಎಂದು ಹೇಳಿದ. ಅದನ್ನು ಕೇಳಿ ಸಾಕ್ಷಿ ಒಂದು ಕ್ಷಣ ಕಣ್ಣು ಮುಚ್ಚಿದಳು. ಅವಳ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ. ಬದಲಿಗೆ ಒಂದು ನಿಗೂಢವಾದ ಯೋಚನೆ ಇತ್ತು. ಅವಳು ಅಜಯ್ನ ನಡುಗುವ ಕೈಗಳನ್ನು ತನ್ನ ಕೈಗಳ ನಡುವೆ ತೆಗೆದುಕೊಂಡು ಅವನಿಗೆ ಭರವಸೆ ನೀಡುವಂತೆ ಕೈಯನ್ನು ಹಿಡಿದಳು. ಆಕೆಯ ಬೆಚ್ಚಗೆಯ ಸ್ಪರ್ಶ ಅಜಯ್ನ ಮೈಯಲ್ಲಿದ್ದ ಆ ತಣ್ಣನೆಯ ಭಯವನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿದಂತಾಯಿತು. ಅವನು ಸಮಾಧಾನವಾಗಿದ್ದನ್ನು ನೋಡಿ, ಏನೇ ಆದರೂ ಅಂಜಬೇಡ ಅಜಯ್, ಈ ಸಾಕ್ಷಿ ನಿನ್ನ ಜೊತೆಗಿದ್ದಾಳೆ. ಈ ಭೂಮಿ ಮೇಲೆ ಯಾರೇ ಎದುರಾದರೂ ನಾನು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ಆದರೆ ಒಂದು ನೆನಪಿರಲಿ, ಆ ಕೆರೆಯ ಆಳದ ಪೆಟ್ಟಿಗೆಯಾಗಲಿ, ಆ ಪದ್ಮನಾಭ ಸ್ವಾಮಿ ಕೋಣೆಯ ರಹಸ್ಯವಾಗಲಿ, ಅದು ನಮ್ಮಿಬ್ಬರ ನಡುವೆ ಮಾತ್ರ ಇರಲಿ. 3ನೇ ವ್ಯಕ್ತಿಗೆ ಈ ವಿಷಯ ಗೊತ್ತಾದರೆ ಈ ಇಡೀ ಊರೇ ಸ್ಮಶಾನವಾಗುತ್ತದೆ ಎಂದು ಹೇಳಿದಳು. ಅದನ್ನು ಕೇಳಿ ಅಜಯ್ಗೆ ಆ ಕ್ಷಣ ಸಾಕ್ಷಿಯ ಮಾತುಗಳಲ್ಲಿ ಯಾವುದೋ ದೈವಿ ಶಕ್ತಿ ಕಂಡಿತು. ಆಕೆಯ ಕಣ್ಣುಗಳಲ್ಲಿರುವ ನಿಗೂಢತೆ ಅವನಿಗೆ ಧೈರ್ಯವನ್ನು ನೀಡುತ್ತಿತ್ತು. ಹಾಗೆಯೇ ಯಾವುದೋ ತಿಳಿಯದ ಕುತೂಹಲವನ್ನು ಮೂಡಿಸುತ್ತಿತ್ತು.
ಮರುದಿನ ಬೆಳಗ್ಗೆ ಮನೆಯ ಮಧ್ಯದ ಅಂಗಳದಲ್ಲಿ ನಾಗಾರಾಧನೆಗೆ ಸಕಲ ಸಿದ್ಧತೆಯು ನಡೆದಿತ್ತು. ನೆಲದ ಮೇಲೆ ಅಕ್ಕಿ ಹಿಟ್ಟು ಮತ್ತು ಬಣ್ಣ ಬಣ್ಣದ ಪುಡಿಗಳಿಂದ ಬಿಡಿಸಿದ ನಾಗಮಂಡಲದ ಚಿತ್ರ, ನೂರಾರು ಹಾವುಗಳು ಎಡೆ ಎತ್ತಿ ನಿಂತಂತೆ ಭಾಸವಾಗುತ್ತಿತ್ತು. ಪೂಜಾರಿಗಳು ಬಿಳಿ ಬಟ್ಟೆ ತೊಟ್ಟು ಮೈತುಂಬ ಭಸ್ಮ ಲೇಪಿಸಿಕೊಂಡು ಅಗ್ನಿಕುಂಡದ ಮುಂದೆ ಕುಳಿತಿದ್ದರು. ಹೋಮದ ಹೊಗೆ ಮನೆಯ ತುಂಬ ತುಂಬಿಯದು ನೋಡುವುದಕ್ಕೆ ಒಂದು ರೀತಿಯ ನಿಗೂಢ ಹೊಗೆಯಂತೆ ಆವರಿಸಿತ್ತು. ಸ್ವಲ್ಪ ಸಮಯದ ನಂತರ ಮಂತ್ರಗಳ ಪಠಣ ಶುರುವಾಯಿತು. ಓಂ ನಮೋ ಅಸ್ತು ಸರ್ಪೇಭ್ಯೋ. ಆ ಶಬ್ದ ಮನೆಯ ಪ್ರತಿಯೊಂದು ಜಾಗದಲ್ಲೂ ಪ್ರತಿಧ್ವನಿಸುತ್ತಿತ್ತು. ಅಜಯ್ ಒಂದು ಕಡೆ ಕುಳಿತು ಇದನ್ನು ಗಮನಿಸುತ್ತಿದ್ದ. ಅವನಿಗೆ ಸುತ್ತಲಿನ ವಾತಾವರಣ ಪವಿತ್ರ ಎನಿಸುವುದಕ್ಕಿಂತ ಹೆಚ್ಚಾಗಿ ಉಸಿರುಗಟ್ಟಿಸುವಂತೆ ಇತ್ತು. ನಾಗದರ್ಶನ ಮಾಡುವ ಪಾತ್ರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದರು. ಸಾಮಾನ್ಯವಾಗಿ ಈ ಹೊತ್ತಿಗೆ ದೈವದ ಆವೇಶವಾಗಿ ಅವರ ಮೈ ನಡುಗಬೇಕಿತ್ತು. ಮುಖದಲ್ಲಿ ಒಂದು ದೈವಿ ತೇಜಸ್ಸು ಕಾಣಬೇಕಿತ್ತು. ಆದರೆ ಗಂಟೆಗಳು ಕಳೆದರೂ ದೈವ ನಡೆಸುವವರು ಕಲ್ಲಿನ ವಿಗ್ರಹದಂತೆ ಅಲುಗಾಡದೆ ಕುಳಿತಿದ್ದರು. ಅವರ ಮುಖದಲ್ಲಿ ದೈವದ ಕಳೆ ಇರಲಿಲ್ಲ. ಬದಲಿಗೆ ಒಂದು ರೀತಿಯ ಗಾಬರಿ ಮತ್ತು ಬೆವರಿನ ಹನಿಗಳು ಕಾಣುತ್ತಿದ್ದವು. ಸುತ್ತಲೂ ಕುಳಿತಿದ್ದ ಜನರ ಮಂತ್ರಪಠಣ ಕ್ರಮೇಣ ನಿಂತು ಹೋಯಿತು. ಚಂಡೆಯ ಸದ್ದು ನಿಧಾನವಾಯಿತು. ಒಂದು ರೀತಿಯ ಭಾರವಾದ ಅಶುಭ ಮೌನ ಇಡೀ ಮನೆಯನ್ನೇ ಆವರಿಸಿತು. ವಾಸುದೇವಪ್ಪನವರ ಕೈಗಳು ಮಂಡಿಯ ಮೇಲೆ ನಡುಗುತ್ತಿದ್ದವು. ಅವರ ನಂಬಿಕೆ ಈಗ ಆಳವಾದ ಅನುಮಾನವಾಗಿ ಬದಲಾಗುತ್ತಿತ್ತು. ಮುಖ್ಯ ಪೂಜಾರಿಗಳು ಒಮ್ಮೆಲೆ ಮಂತ್ರ ನಿಲ್ಲಿಸಿ ಕಣ್ಣು ಬಿಟ್ಟರು. ಅವರ ಕಣ್ಣುಗಳಲ್ಲಿ ಭಯವಿತ್ತು. ಅವರು ನಡುಗುವ ಧ್ವನಿಯಲ್ಲಿ ಅಬ್ಬರಿಸಿದರು. ಪೂಜಾರಿ ಗಂಭೀರ ಮತ್ತು ಭಾರವಾದ ಧ್ವನಿಯಲ್ಲಿ, ನಿಲ್ಲಿಸಿ, ಎಲ್ಲವನ್ನೂ ನಿಲ್ಲಿಸಿ. ವಾಸುದೇವಪ್ಪ, ದೈವವೇ ನಿನಗೆ ಸೂಚನೆ ನೀಡಿದೆ ಅಂದೆ ಅಲ್ಲ. ಆದರೆ ಇಲ್ಲಿ ನೋಡು, ನಾನು ಎಷ್ಟೇ ಕರೆದರೂ ದೈವ ಸ್ಪಂದಿಸುತ್ತಿಲ್ಲ. ಮಂತ್ರಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತಿವೆ. ಈ ಜಾಗದಲ್ಲಿ ಯಾವುದೋ ಒಂದು ಮಹಾನ್ ಶಕ್ತಿ ತಡೆ ಹಿಡಿಯುತ್ತಿದೆ. ಮನೆಯ ಗೋಡೆಗಳ ಒಳಗೆ ಯಾವುದೋ ಅಶುದ್ಧ ನಡೆದಿದೆ, ಅಥವಾ ಈ ಕುಲದವರು ಯಾವುದೋ ಭೀಕರ ರಹಸ್ಯ ಇಂದು ನಾಗದೇವರಿಗೆ ಅಡ್ಡ ಬರುತ್ತಿದೆ ಎಂದು ಹೇಳಿದರು. ಅದನ್ನು ಕೇಳಿ ವಾಸುದೇವಪ್ಪನವರ ಮುಖ ಬೆಳ್ಳಗಾಯಿತು. ಅವರು ನಡುಗುತ್ತಾ ಪೂಜಾರಿಗಳ ಹತ್ತಿರ ಬಂದು ತಾವು ಕಂಡ ಆ ಕಪ್ಪು ಆಕೃತಿಯ ಕನಸನ್ನು ವಿವರಿಸಲು ಪ್ರಯತ್ನಿಸಿದರು. ಪೂಜಾರಿಗಳು ಮತ್ತೆ ಮಂತ್ರ ಶುರು ಮಾಡಿದರು. ಈ ಬಾರಿ ಅವರ ಧ್ವನಿಯಲ್ಲೇ ಹಠವಿತ್ತು. ಆದರೆ ವಿಧಿ ಬೇರೆಯೇ ನಿರ್ಧರಿಸಿತ್ತು. ಅಜಯ್ ತನ್ನ ಕಣ್ಣೆದುರೆ ಆ ಘೋರ ದೃಶ್ಯವನ್ನು ಕಂಡ. ಮನೆಯ ಪೂಜಾ ಕೋಣೆಯಲ್ಲಿ ಸಾಲಾಗಿ ಹಚ್ಚಿದ ತುಪ್ಪದ ದೀಪಗಳು ಯಾವುದೇ ಗಾಳಿ ಇಲ್ಲದಿದ್ದರೂ ಒಮ್ಮೆಗೆ ಆರಿ ಹೋದವು. ಯಾರೋ ಒಬ್ಬರು ದೊಡ್ಡದಾಗಿ ಊದಿದಂತೆ ಆ ಜ್ವಾಲೆಗಳು ಒಂದೇ ಕ್ಷಣದಲ್ಲಿ ಮರೆಯಾದವು. ಮನೆಯ ಒಳಗಿನ ತಾಪಮಾನ ಸಡನ್ನಾಗಿ 5 ಡಿಗ್ರಿ ಕುಸಿದಂತೆ ಭಾಸವಾಯಿತು. ಪೂಜೆಗಾಗಿ ಇಟ್ಟಿದ್ದ ತಾಜಾ ಹಳದಿ ಸಂಪಿಗೆ ಹೂಗಳು ನೋಡುತ್ತಿದ್ದಂತೆ ಯಾರೋ ಬೆಂಕಿ ಹಚ್ಚಿದಂತೆ ಕಪ್ಪಗಾಗುತ್ತಾ ಬಂದವು. ಕ್ಷಣಾರ್ಧದಲ್ಲಿ ಅವು ಸುಟ್ಟು ಹೋದ ಕರಿಯ ಇದ್ದಲಿನಂತೆ ಬದಲಾದವು. ಜನರು ಭಯದಿಂದ ಕಿರುಚುತ್ತಾ ಎದ್ದು ನಿಂತರು. ಆಗ ಸಂಭವಿಸಿದ್ದು ಆ ಅನಾಹುತದ ಪರಮಾವಧಿ. ಪೂಜೆಯ ಮಧ್ಯದಲ್ಲಿದ್ದ ಆ ಪವಿತ್ರ ನಾಗದೇವರ ರಂಗೋಲಿಯ ಮೇಲೆ ಒಂದು ಸಣ್ಣ ಕಪ್ಪು ಹಾವು ಮೆಲ್ಲನೆ ಹೊರಬಂತು. ಅದು ಯಾರಿಗೂ ಹಾನಿ ಮಾಡಲಿಲ್ಲ, ಯಾರನ್ನು ಕಚ್ಚಲಿಲ್ಲ. ಅದು ನೇರವಾಗಿ ಅಜಯನನ್ನು ದಾಟಿ ಹೋಗಿ ಅಜ್ಜಪ್ಪ ವಾಸಿಸುತ್ತಿದ್ದ ಆ ಮುಚ್ಚಿದ ಕೋಣೆಯ ಹೊಸ್ತಿಲ ಬಳಿ ಬಂದು ಒಮ್ಮೆಲೆ ಪ್ರಾಣ ಬಿಟ್ಟಿತು. ಆ ಘಟನೆ ನಡೆದ ಮೇಲೆ ಇಡೀ ಮಂಡಲದ ಮೇಲೆ ಸ್ಮಶಾನದ ಮೌನ ಆವರಿಸಿತು. ಪೂಜಾರಿ ಕೈಯಲ್ಲಿದ್ದ ಬೆತ್ತವನ್ನು ಕೆಳಗಿಟ್ಟು, ಇದು ದೈವದ ಮುನಿಸಲ್ಲ, ಇದು ಸಾವಿನ ಮುನ್ಸೂಚನೆ. ನಾಗಾರಾಧನೆ ಅರ್ಧಕ್ಕೆ ನಿಂತಿದೆ ಎಂದರೆ ಈ ವಂಶದ ಮೇಲೆ ದೈವಕ್ಕೆ ನಂಬಿಕೆ ಹೋಗಿದೆ ಎಂದರ್ಥ. ಇಲ್ಲಿ ಉಳಿಯುವುದು ಈಗ ಯಾರಿಗೂ ಸುರಕ್ಷಿತವಲ್ಲ. ಅದನ್ನು ಕೇಳಿ ಜನರು ಪ್ರಾಣ ಭಯದಿಂದ ಒಬ್ಬೊಬ್ಬರಾಗಿ ಹೊರಬಿದ್ದರು. ಈ ಮನೆಗೆ ದೈವದ ಶಾಪ ತಟ್ಟಿದೆ, ಇಲ್ಲಿ ಯಾರೋ ರಕ್ತದ ಋಣ ಬಾಕಿ ಇಟ್ಟಿದ್ದಾರೆ ಎಂಬ ಪಿಸುಮಾತುಗಳು ಅಜಯ್ನ ಕಿವಿಯಲ್ಲಿ ಸುರಿದಂತೆ ಕೇಳಿಸಿದವು. ಅಜಯ್ ಅಜ್ಜಪ್ಪನ ಕೋಣೆಯ ಮುಂದೆ ಬಿದ್ದಿದ್ದ ಆ ಮೃತ ಹಾವನ್ನು ನೋಡುತ್ತಿದ್ದ. ಅವನಿಗೆ ಅನ್ನಿಸಿದ್ದು ಒಂದೇ, ಆರಾಧನೆ ಅರ್ಧಕ್ಕೆ ನಿಂತಿಲ್ಲ, ಬದಲಿಗೆ ಈ ಮನೆಯ ಕರಾಳ ಅಧ್ಯಾಯವೊಂದು ಈಗ ಅಧಿಕೃತವಾಗಿ ಶುರುವಾಗಿದೆ. ಬೆಳಿಗ್ಗೆ ನಡೆದ ಆ ಭೀಕರ ನಾಗಾರಾಧನೆಯ ವಿಫಲತೆಯ ನಂತರ ಅಜಯ್ ಸಮಾಧಾನದಿಂದ ಇರಲು ಸಾಧ್ಯವಾಗಲಿಲ್ಲ. ಮನೆಯ ದೇವಸ್ಥಾನದ ಎದುರು ಅವನು ಒಬ್ಬನೇ ಕುಳಿತಿದ್ದ. ದೈವಸ್ಥಾನದಲ್ಲಿ ಆರಿ ಹೋದ ದೀಪಗಳ ಘಾಟು ವಾಸನೆ ಮತ್ತು ಬಾಡಿ ಹೋದ ಹೂಗಳು ಅಲ್ಲಿನ ವೈಫಲ್ಯಕ್ಕೆ ಸಾಕ್ಷಿಯಾಗಿತ್ತು. ಅಜಯ್ನ ಮನಸ್ಸು ಚೂರಾಗಿತ್ತು. ಅಜ್ಜಪ್ಪನ ಈ ಮನೆ, ಈ ಕತ್ತಲೆ ಮತ್ತು ತನ್ನ ರಕ್ತದ ಮೇಲೆ ಬಿದ್ದಿರುವ ಈ ಶಾಪ ಎಲ್ಲವೂ ಸೇರಿ ತನ್ನನ್ನು ಜೀವಂತವಾಗಿ ನುಂಗಲು ಬರುತ್ತಿವೆ ಎಂಬ ಆತಂಕ ಅವನನ್ನು ಕಾಡುತ್ತಿತ್ತು. ಅಜಯ್ನ ಎದೆಬಡಿತ ಒಂದು ಕ್ಷಣ ನಿಂತು ಹೋಯಿತು. ಅವನ ಕಿವಿಗಳು ಚುರುಕಾದವು. ಹೌದು, ಆ ದೈವದ ಕಾಲಿನ ಗಗ್ಗರದ ಸದ್ದು, ಲೋಹದ ಆ ಮಣಿಗಳ ಸದ್ದು ಗಾಳಿಯಲ್ಲಿ ತೇಲಿ ಬಂದು ಅಜಯ್ನ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿಸುತ್ತಿತ್ತು. ಅವನು ಮೆಲ್ಲನೆ
ಭಯದಿಂದ ಕುತ್ತಿಗೆ ತಿರುಗಿಸಿ ನೋಡಿದ. ದೈವಸ್ಥಾನದ ಆಚೆ ಕತ್ತಲೆಯ ಗುಂಪಿನಲ್ಲಿ ಅದೇ ಕಪ್ಪು ಆಕೃತಿ. ಅದು ಗೇಟು ಬಳಿ ಇಲ್ಲ, ಬದಲಿಗೆ ಅಜಯ್ನಿಂದ ಕೇವಲ ಕೆಲವು ಅಡಿಗಳ ದೂರದಲ್ಲಿ ನಿಂತಿತ್ತು. ಅದರ ಕೈಗಳಲ್ಲಿ ಆ ಕರಾಳ ಕೋಲುಗಳಿದ್ದವು. ದೈವಸ್ಥಾನದ ಪವಿತ್ರ ಗಡಿಯ ಒಳಗೆ ಬರಲಾಗದೆ ಆ ಕತ್ತಲೆಯ ಆಕೃತಿ ಹೊರಗಿನಿಂದಲೇ ಅಜಯ್ನನ್ನು ದಿಟ್ಟಿಸುತ್ತಿತ್ತು. ಆ ಕತ್ತಲೆಯಲ್ಲಿ ಅದರ ರೂಪ ಅಸ್ಪಷ್ಟವಾಗಿದ್ದರೂ ಅದರ ದೃಷ್ಟಿಯ ತೀವ್ರತೆ ಅಜಯ್ಗೆ ನೇರವಾಗಿ ತಾಗುತ್ತಿತ್ತು. ಆದರೆ ಈ ಬಾರಿ ಅಜಯ್ಗೆ ಓಡಿ ಹೋಗಬೇಕು ಅನ್ನಿಸಲಿಲ್ಲ. ಪ್ರಾಣದ ಭಯಕ್ಕಿಂತಲೂ ಹೆಚ್ಚಾಗಿ ಅವನಲ್ಲಿ ಸಿಟ್ಟು ಉಕ್ಕಿ ಬರುತ್ತಿತ್ತು. ಯಾರಿದು? ಯಾಕೆ ನನ್ನನ್ನು ಬಿಡದೆ ಕಾಡುತ್ತಿದ್ದೀಯಾ? ನನ್ನ ಬದುಕಿನ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ನಿನಗೆ ಯಾರು ಹಕ್ಕು ಕೊಟ್ಟಿದ್ದು? ಅಜಯ್ನ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಈ ರಹಸ್ಯದ ಆಟಕ್ಕೆ ಕಣ್ಣ ಮುಚ್ಚಾಲೆಗೆ ಹಿಂದೆ ಅಂತ್ಯವಾಡಲೇಬೇಕು ಎಂದು ಅವನು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿದ. ಅಜಯ್ ಆ ಮರದ ನೆಲದ ಮೇಲಿಂದ ಮೆಲ್ಲನೆ ಎದ್ದು ನಿಂತ. ಅವನ ಕೈಗಳು ಮುಷ್ಟಿ ಹಿಡಿದಿದ್ದವು. ಭಯವನ್ನು ಮೆಟ್ಟಿ ನಿಂತು ಸತ್ಯವನ್ನು ನೋಡುವ ಹಠದಲ್ಲಿ ಅವನು ಆ ಕಪ್ಪು ನೆರಳಿನತ್ತ ಹೆಜ್ಜೆ ಹಾಕಲು ಶುರು ಮಾಡಿದ. ಅಜಯ್ ಹತ್ತಿರ ಹೋಗುತ್ತಿದ್ದಂತೆ ಆ ಆಕೃತಿ ಕದಲಲಿಲ್ಲ. ಅದು ಓಡಿ ಹೋಗಲಿಲ್ಲ, ಮಾಯವಾಗಲಿಲ್ಲ. ಬದಲಿಗೆ ಅಜಯ್ನ ಧೈರ್ಯವನ್ನು ನೋಡಿ ಅದು ಸ್ವಾಗತಿಸುತ್ತಿರುವಂತೆ ಭಾಸವಾಯಿತು. ಅಜಯ್ ಈಗ ದೇವಸ್ಥಾನದ ಪವಿತ್ರ ಗಡಿಯನ್ನು ದಾಟಿ ಆ ಕತ್ತಲೆಗೆ ಹತ್ತಿರವಾಗುತ್ತಿದ್ದ. ಅವನ ಕೈಗಳು ನಡುಗುತ್ತಿದ್ದರೂ ಅವನ ಗುರಿ ಮಾತ್ರ ಆ ಆಕೃತಿ ಮೇಲಿತ್ತು. ಅವನು ಇನ್ನೂ ಹತ್ತಿರ, ಕೇವಲ 5 ಅಡಿ ದೂರಕ್ಕೆ ಹೋದಾಗ ಅಂದ ಹಾಗೆ ನಾಗಾರಾಧನೆಯಲ್ಲಿ ದೈವ ಮೌನವಾಗಿದ್ದು ಏಕೆ? ಆ ಮನೆಯ ಮುಂದೆ ಹರಿದಿದ್ದು ಮೃತ ಸರ್ಪದ ರಕ್ತವೋ ಅಥವಾ ಅಜಯ್ ಮುಚ್ಚಿಟ್ಟ ಅತಿ ದೊಡ್ಡ ರಹಸ್ಯವೋ? ಅಜಯ್ ಹತ್ತಿರ ಬರಲು ಕಾಯುತ್ತಿದ್ದ ಆ ಕಪ್ಪು ಆಕೃತಿ ಭಕ್ಷಕನೋ ಅಥವಾ ಮರೆಯಾದ ರಕ್ಷಕನೋ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡಲ್ಲಿ. ಅಯ್ಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.